Hello everyone, welcome back you all into the CAD Design in Kannada YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಒಂದು ಬೇಸಿಕ್ ಐಡಿಯಾನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ರೈಟ್? ಸೊ ಇದೊಂದು ದೊಡ್ಡ ಟೀಚಿಂಗ್ ಥರ ಅಲ್ಲ, ಜಸ್ಟ್ ಒಂದು ನನಗಿರುವಂತಹ ನಾಲೆಜನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಮ್ಮ ಒಂದು ಜವಾರಿ ಭಾಷೆಯಲ್ಲಿ. ಸೊ ಇಂಜಿನಿಯರಿಂಗ್ ಡ್ರಾಯಿಂಗ್ ಅಂದ್ರೆ ಏನು? ಒಂದು 2D ಡ್ರಾಯಿಂಗ್ ಅಂತೇಳಿ ಕರಿತೀವಿ, ಇನ್ನೂ ಒಂದು 3D ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಸೊ 2D ಡ್ರಾಯಿಂಗ್ ಅಂದ್ರೆ ಏನು? ನಾವು ಇಂಜಿನಿಯರಿಂಗ್ ವರ್ಡ್ ಏನು? ಸೊ 2D ಡ್ರಾಯಿಂಗ್ ಇಟ್ ಮೀನ್ಸ್ ನಾವು ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅಂತೇಳಿ ಕರಿತೀವಿ, ರೈಟ್? ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ಅಂದ್ರೆ ನಾವು ಇದನ್ನ 2D ಡ್ರಾಯಿಂಗ್ ಅಂತೇಳಿ ಕರಿಬೇಕು. ಅದೇ ರೀತಿ ಐಸೋಮೆಟ್ರಿಕ್ ಡ್ರಾಯಿಂಗ್ಸ್ ಅಂತೇಳಿ ಕರಿತೀವಿ. 3D ಡ್ರಾಯಿಂಗ್ಸ್ ಇರ್ತಾವಲ್ಲ, 3D ಮಾಡೆಲ್ಸ್ ಇರ್ತಾವಲ್ಲ, ಅವುಗಳನ್ನ ನಾವು ಐಸೋಮೆಟ್ರಿಕ್ ಅಂತೇಳಿ ಕರಿತೀವಿ. ಅರ್ಥೋಗ್ರಾಫಿಕ್ ಅಂಡ್ ಐಸೋಮೆಟ್ರಿಕ್ ಇವೆರಡು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದ್ರೆ ನಮಗೆ 2D ಡ್ರಾಯಿಂಗ್ ಡ್ರಾ ಮಾಡಬೇಕಂದ್ರೆ ಏನೇನು ಬೇಕಾಗುತ್ತೆ? ಸೊ ನಮಗೆ ಕ್ವಾಡ್ರಂಟ್ಸ್ಗಳ ಬಗ್ಗೆ ಗೊತ್ತಿರಬೇಕು. ಎಕ್ಸ್ ಆಕ್ಸಿಸ್ ಅಂದ್ರೆ ಏನು ಗೊತ್ತಿರಬೇಕು, ವೈ ಆಕ್ಸಿಸ್ ಅಂದ್ರೆ ಯಾವುದು ಗೊತ್ತಿರಬೇಕು. ಇಲ್ಲಿ ನಮಗೆ ಜೆಡ್ ಅನ್ನೋದು ಬರಂಗಿಲ್ಲ, ರೈಟ್? 2D ಡ್ರಾಯಿಂಗ್ ಅಲ್ಲಿ ನಾವು ಜೆಡ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ, ರೈಟ್? ಸೊ ಹಾಗಾದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಯಾವ ವ್ಯಾಲ್ಯೂವನ್ನ ಹೈಟ್ ಡ್ರಾ ಮಾಡ್ಬೇಕಾ, ವಿಡ್ತ್ ಡ್ರಾ ಮಾಡ್ಬೇಕಾ? ಸೊ ಈ ರೀತಿ ನಿಮಗೆ ಬಹಳಷ್ಟು ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಏನೋ ಇದ್ರೆ ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಏನನ್ನು ಡ್ರಾ ಮಾಡಬೇಕು, ವೈ ಆಕ್ಸಿಸ್ ಅಲ್ಲಿ ಏನು ಡ್ರಾ ಮಾಡಬೇಕು, ಕ್ವಾಡ್ರಂಟ್ ಅಂದ್ರೆ ಏನು, ಫಸ್ಟ್ ಕ್ವಾಡ್ರಂಟ್ ಅಂದ್ರೆ ಏನು, ಸೆಕೆಂಡ್ ಕ್ವಾಡ್ರಂಟ್ ಅಂದ್ರೆ ಏನು, ಥರ್ಡ್ ಕ್ವಾಡ್ರಂಟ್ ಅಂದ್ರೆ ಏನು, ಫೋರ್ತ್ ಕ್ವಾಡ್ರಂಟ್ ಅಂದ್ರೆ ಏನು? ಸೊ ಪ್ರತಿಯೊಂದು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ, ಓಕೆ? ಸೊ ಕ್ವಾಡ್ರಂಟ್ಸ್ ನಮಗೆ ಬಹಳಷ್ಟು ಇಂಪಾರ್ಟೆಂಟ್. ನಮಗೆ ಫಸ್ಟ್ ಕ್ವಾಡ್ರಂಟ್ ಅಂಡ್ ಥರ್ಡ್ ಕ್ವಾಡ್ರಂಟ್ ನಾವು ಇಂಡಿಯಾದಲ್ಲಿ ಜಾಸ್ತಿ ಕನ್ಸಿಡರ್ ಮಾಡೋದು, ಓಕೆ? ಸೊ ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಫ್ರಂಟ್ ವ್ಯೂ ಯಾವ ರೀತಿ ಬರುತ್ತೆ, ಬ್ಯಾಕ್ ವ್ಯೂ ಯಾವ ರೀತಿ ಬರುತ್ತೆ, ಸೈಡ್ ವ್ಯೂ ಯಾವ ರೀತಿ ಬರುತ್ತೆ. ಸೊ ಅದೇ ರೀತಿ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಫ್ರಂಟ್ ವ್ಯೂ ಎಲ್ಲಿ ಬರುತ್ತೆ, ಇವೆಲ್ಲವೂ ನಮಗೆ ಬಹಳಷ್ಟು ಇಂಪಾರ್ಟೆಂಟ್. ಸಪೋಸ್ ನೋಡಿ, ಒಂದು ಆಬ್ಜೆಕ್ಟ್ ನಾವು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇಟ್ಟಾಗ, ಸೊ ಇಲ್ಲಿ ಇವಾಗ ನಾನು ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಇದ್ದೀನಿ. ಸೊ ನಾನು ಒಂದು ಆಬ್ಜೆಕ್ಟ್ ಅನ್ನು ಇಲ್ಲಿ ತಗೊಂತೀನಿ. ಸೊ ನಾನು ಇಲ್ಲಿಂದ ವಾಚ್ ಮಾಡಿದಾಗ ಈ ಆಬ್ಜೆಕ್ಟ್ ನ ಶಾಡೋ ಒಂದು ಅಪೋಸಿಟ್ ಆಕ್ಸಿಸ್ ಅಲ್ಲಿ ಬೀಳುತ್ತೆ, ರೈಟ್? ಅಂಡ್ ಈ ಒಂದು ಆಬ್ಜೆಕ್ಟ್ ಟಾಪ್ ಇಂದ ನಾವು ಅಬ್ಸರ್ವ್ ಮಾಡಿದಾಗ ಇದರ ಒಂದು ಶಾಡೋ ಸೊ ಬಾಟಮ್ ಆಕ್ಸಿಸ್ ಅಲ್ಲಿ ಬೀಳುತ್ತೆ. ಸೊ ಇನ್ನು ಈ ಟಾಪ್ ಎಲ್ಲಿ ಬರುತ್ತೆ, ಬಾಟಮ್ ಎಲ್ಲಿ ಬರುತ್ತೆ, ಯಾವ ರೀತಿ ಡ್ರಾ ಮಾಡಬೇಕು, ಪ್ರತಿಯೊಂದು ನಮ್ಮ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ, ರೈಟ್? ಸೊ ಈ ಒಂದು ಬೇಸಿಕ್ ನಮಗೆ 2D ಡ್ರಾಯಿಂಗ್ಗೋಸ್ಕರ ಎಕ್ಸ್ ಆಕ್ಸಿಸ್, ಕ್ವಾಡ್ರಂಟ್ಸ್ ಇವೆಲ್ಲ ನಾಲೆಜ್ ನಮಗೆ ಗೊತ್ತಿರಬೇಕು. ಸೊ ಇವೆಲ್ಲ ಗೊತ್ತಿದ್ರೆ ನಾವು ಐಸೋಮೆಟ್ರಿಕ್ ಸಿಂಪಲ್ ಆಗಿರುತ್ತೆ, ರೈಟ್? ಐಸೋಮೆಟ್ರಿಕ್ ಅಲ್ಲಿ ಅಡಿಷನಲ್ ಆಗಿ ಜೆಡ್ ಆಕ್ಸಿಸ್ ಒಂದು ಇನ್ಕ್ಲೂಡ್ ಆಗುತ್ತೆ, ರೈಟ್? ಜೆಡ್ ಆಕ್ಸಿಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ನಾವು 2D ಡ್ರಾಯಿಂಗ್ ನ 3D ಡ್ರಾಯಿಂಗ್ ಅಂದ್ರೆ ಅರ್ಥೋಗ್ರಾಫಿಕ್ ಡ್ರಾಯಿಂಗ್ ನ ಐಸೋಮೆಟ್ರಿಕ್ ಡ್ರಾಯಿಂಗ್ ಡ್ರಾ ಮಾಡ್ಬೇಕಂದ್ರೆ ನಮಗೆ ಜೆಡ್ ಆಕ್ಸಿಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಜೆಡ್ ಆಕ್ಸಿಸ್ ಕೂಡ ನಾವು ಕೆಲವೊಂದಿಷ್ಟು ಆಂಗಲ್ಸ್ ಅಲ್ಲಿ ಡ್ರಾ ಮಾಡ್ಕೊಂತೀವಿ. 30 ಡಿಗ್ರಿ ಆಂಗಲ್ಸ್ ಅಲ್ಲಿ ಯಾವ ರೀತಿ ಅಂದ್ರೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತೀವಿ, 0ಗೆ 90 ಡಿಗ್ರಿಗೆ ಒಂದು ಲೈನ್ ಡ್ರಾ ಮಾಡಬೇಕು, ಅಂಡ್ 30 ಡಿಗ್ರಿ ಅಂಡ್ ಈ ಕಡೆ ಕೂಡ 30 ಡಿಗ್ರಿ ಡ್ರಾ ಮಾಡ್ಕೊಂಡು ಈ ಒಂದು 30 ಡಿಗ್ರಿಗೆ ನಾವು ಥಿಕ್ನೆಸ್ ಅನ್ನ ಆಡ್ ಮಾಡ್ಕೊಂತ ಹೋದ್ರೆ ನಮಗೆ ಜೆಡ್ ಅಂದ್ರೆ 3D ಮಾಡೆಲ್ಸ್ ಅಲ್ಲಿ ಕನ್ವರ್ಟ್ ಹಾಕೊಂತ ಹೋಗುತ್ತೆ. ಸೊ ಈ ರೀತಿ ಬಹಳಷ್ಟು ಕಾನ್ಸೆಪ್ಟ್ ನಾವು ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಯಾರಿಗಾದ್ರೂ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಬೇಕಿದ್ರೆ ಈ ಕಾಂತಿರುವಂಥ ನಂಬರ್ ಕಾಲ್ ಮಾಡಿ ನನ್ನ ಜೊತೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಓಕೆ? ಥ್ಯಾಂಕ್ ಯು.